ಗುಡ್ ಮಾರ್ನಿಂಗ್. ಮೂರನೇ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ನೋಡಿ, ನಾನು ಸ್ಯಾರಿ ಹಾಕೊಂಡಿದ್ದೀನಿ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿ. ಹರಿ, ಹಾಯ್, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ತಿಂಡಿ ತಿನ್ಕೊಂಡು ರೂಮ್ನ ಚೆಕ್ಔಟ್ ಮಾಡ್ಕೊಂಡೆ ಹೋಗ್ತಾ ಇದೀವಿ. ಸೊ ಹೋಗ್ತಾ ದಾರಿಲಿ ಏನಾದರೂ ಟೀ ಎಸ್ಟೇಟ್ಸ್ ಸಮಥಿಂಗ್ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. ಸೊ ಬನ್ನಿ, ಇವತ್ತಿನ ನಮ್ಮ ಡೇ ಯಾವ ಥರ ಇರುತ್ತೆ ಅಂತ. ಇವತ್ತೇ ನಾವು ಬ್ಯಾಂಗ್ಳೂರಿಗೆ ಕೂಡ ರಿಟರ್ನ್ ಆಗ್ತೀವಿ. ಎಷ್ಟೊತ್ತಿಗೆ ಹೋಗ್ತೀವಿ ಏನು ಎತ್ತ ಅಂತ ಇನ್ನೂ ಗೊತ್ತಿಲ್ಲ, ಸುಮ್ಮನೆ ಹೊರಟಿದ್ದೀವಿ. ಸೊ ಈಗ ಟೈಮ್ ಬಂದು 10 ಗಂಟೆ. ಸೊ ನೋಡೋಣ ಏನಾಗುತ್ತೆ ಅಂತ, ಯಾವ ಪ್ಲೇಸ್ ಸಿಗತ್ತೆ, ಎಲ್ಲಿಗೆ ಹೋಗ್ತೀವಿ ಅಂತ ತಿಳಿಸ್ತೀವಿ. ಓಕೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಆಲ್. ಇವತ್ತಿನ ವೆದರ್ ನೋಡಿ, ಫುಲ್ಲು ಜಿಟಿ ಜಿಟಿ ಮಳೆ, ಕಂಪ್ಲೀಟ್ ಆಗಿ ಒಂಥರ ಬೇರೆನೇ ಇದೆ ಇವತ್ತು. ನೆನ್ನೆ ಆ ಕಡೆಗಿತ್ತು, ಈ ಪ್ಯಾಕ್ರಾ ರೋಡಲ್ಲಿ, ಇವತ್ತು ಈ ಕಡೆಗೆ ಸ್ಟಾರ್ಟ್ ಆಗಿದೆ. ರೋಡೇ ಕಾಣಲ್ಲಪ್ಪ ಒಂದ್ಸಲ, ಅಲ್ಲ ರೀ? ಹಿಂಗಿದ್ರೆ ಪಾಪ ನೋಡಿ, ನಾವಂತೂ 2 ದಿನ ನೋಡಿದೀವಿ, ಯಾವ ಮಳೆನೇ ಇರ್ಲಿಲ್ಲ, ಏನಿರ್ಲಿಲ್ಲ, ಚೆನ್ನಾಗಿತ್ತು. ಬಟ್ ಹಿಂಗೆಲ್ಲ ಪಾಪ ಬಂದಿರ್ತಾರೆ ಟ್ರಿಪ್ಪಿಗೆ, ಹೊಸದಾಗಿ ಮದ್ವೆ ಆಗಿ ಬಂದಿರ್ತಾರೆ. ಹಿಂಗ್ ಮಳೆ ಬಂದ್ಬಿಟ್ರೆ ಪಾಪ ಅವ್ರಿಗೆ ಸಖತ್ ಕಷ್ಟ ಆಗತ್ತೆ. ವೆದರ್ ಆತರ ಇರ್ಲಿಲ್ಲ, ಬೆಳಿಗ್ಗೆ ಜೋರಾಗಿತ್ತು ಮಳೆ. ನಾವು ಆಮೇಲೆ ರೆಡಿಯಾಗಿ ಬರೋಷ್ಟೊತ್ತಿಗೆ ಕಡಿಮೆ ಆಗಿದೆ. ಇಬ್ನಿ ಜೊತೆಗೆ ಬೀಳ್ತಾ ಇದೆ. ಹೊರಗೋದ್ರೆ ಏನ್ ಮಳೆ ತರ ಅನ್ಸಲ್ಲ, ಅದು ಸ್ವಲ್ಪ ಜಿಟಿ ಜಿಟಿ ತರ, ಜಿಬ್ರು ಜಿಬ್ರು ಅಂತೀವಲ್ಲ ಹಳ್ಳಿ ಕಡೆಗೆ, ಆ ತರ ಇದೆ. ನೋಡ ಎಲ್ಲಿ ತನಕ ಹಿಂಗೆ ಇದೆ ಅಂತ. ನೆನ್ನೆ ಈ ಕಡೆಗೆ ಬಿಸ್ಲಿತ್ತಲ್ಲ ರೀ, ಆ ಕಡೆಗೆ ಈ ತರ ವೆದರ್ ಇತ್ತು. ಇವತ್ತು ಈ ಕಡೆಗೆ ವೆದರ್ ಫುಲ್ ಚೇಂಜ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ನೋಡಿ ವೆದರ್ ಹೆಂಗಿದೆ ಅಂತ. ಜೊತೆಗೆ ಟೀ ಎಸ್ಟೇಟ್, ಫುಲ್ ಟೀ ಎಸ್ಟೇಟ್. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ರೀ? ಹೇಗೇನು ಅನಿಸ್ತಿದೆ? ಚೆನ್ನಾಗಿದೆ ನೋಡಿ ವೆದರ್. ಹೋಗಕ್ಕಾಗಲ್ಲ, ಇದಕ್ಕೆ ಗೊತ್ತಾಗ್ತಾ ಇಲ್ಲ ಹೆಂಗ್ ಹೋಗೋದು ಅಂತ. ನೋಡಿ, ವೈಟ್ ಟ್ರೈನ್ ಟ್ರ್ಯಾಕ್ ಅನ್ಸುತ್ತಿದೆ, ಚಿಕ್ಕ ಟ್ರೈನ್ ತೋರಿಸೋದು ಕೂಡ ಹಂಗೆ ತೋರಿಸ್. ಇಲ್ಲಿ ಏನ್ ಚೆನ್ನಾಗಿದೆ, ಫುಲ್ ಟೀ ಎಸ್ಟೇಟ್. ಅದು ದೊಡ್ಡದ ರೀ, ಸಿಕ್ಕಾಬಿಟ್ಟೆ. ಹೇಳಿ, ಅಲ್ಲಿ ಹೋಗಕ್ ಜಾಗನೇ ಇಲ್ಲ ರೀ. ಮುಂದೆ ನೋಡಿ, ಇಲ್ಲಿ ಏನಂದ್ರೆ ಏನು ಕಾಣಿಸಲ್ಲ, ಅಷ್ಟೊಂದು ಮಂಜು ಕವಿದು ಹೋಗಿದೆ. ಅಲ್ಲಿರೋದು ಫುಲ್ಲು ಟೀ ಎಸ್ಟೇಟ್, ಬಟ್ ಏನೂ ಕಾಣಿಸ್ತಾ ಇಲ್ಲ, ಹಂಗಿದೆ. ಇಲ್ಲಿ ನೋಡಿ ಟಾಯ್ ಟ್ರೈನ್ ಇದು. ಅರೆ ಒಂದ್ಸಲ ಹಿಂಗ್ ಮಾಡು, ತೋರಿಸ್ತೀನಿ ನಿಮ್ಗೆ ರೀ. ಟಾಯ್ ಟ್ರೈನ್ದು ಟ್ರ್ಯಾಕು. ಸೊ ವೆದರ್ ನೋಡಿ ಹೆಂಗಿದೆ ಅಂತ. ಯಪ್ಪ ಚಳಿ. ಇಲ್ಲೊಂದು ಎಸ್ಟೇಟಿಗೆ ಬಂದ್ವಿ, ಬಟ್ ಅಲ್ಲಿ ಸಿಕ್ಕಾಬಿಟ್ಟೆ ಡೌನ್ ಹೋಗ್ಬೇಕಾಗಲ್ಲ, ಇಳಿಜಾರಿದೆ. ಸೊ ಅದಕ್ಕೆ ಬೇರೆ ಕಡೆ ಹೋಗೋಣ ಅಂತ ನೋಡ್ತಾ ಇದೀವಿ. ಇವಾಗ ಓಡಾಟ ಫುಲ್. ಇವತ್ತೊಂದು ಟೀ ಎಸ್ಟೇಟಿಗೆ ಬಂದಿದ್ದೀವಿ. ಸೊ ವ್ಯೂ ನೋಡಿ ಏನು ಸೂಪರ್ ಆಗಿದೆ. ಹತ್ತಿ ಸುಸ್ತಾಯ್ತು. ಎಲ್ಲ ಫೋಟೋ ಶೂಟು ಅಂತವೇ ಇತ್ತು. ನಾವು ಒಂದು ಫೋಟೋ ತಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡೋಣ ಈ ಚಳಿಲಿ ನಾನು ಹೆಂಗಿದ್ದೀನಿ ಅಂತ ತೋರಿಸ್ತೀನಿ ರೀ. ಈ ಚಳಿಲಿ ಹಿಂಗಿದ್ದೀನಿ ನೋಡಿ, ಕಾಣಿಸ್ತಿಲ್ಲ? ಬನ್ನಿ, ಚಳಿ ಅದೇ ಹಿಂಗ್ ಬಂದಿದ್ದೀನಿ ನೋಡಿ. ಫೋಟೋ ತಕೊಂಡು ಹೋಗೋಣ ಬನ್ನಿ. ಆಯ್ತು, ಚೆನ್ನಾಗಿದೆ ನೋಡು, ಹೆಂಗಿದೆ ಟೀ ಎಸ್ಟೇಟ್? ಸಖತ್ತಾಗಿದೆ. ಚಳಿ ಸಿಕ್ಕಾಪಟ್ಟೆ ಚಳಿ ರೀ. ವೆದರ್ ನೋಡು, ಅಲ್ಲಿ ಹೆಂಗ್ ಬರ್ತದೆ ಫಾಗ್, ತೋರ್ಸು ಅಲ್ಲಿ ಫಾಗ್ ನೋಡಿ. ಯಬ್ಬಾ, ಫುಲ್ ಕೊರ್ದೋಗ್ತಾ ಇದೆ, ಏನೇನು ಕಾಣಿಸ್ತಿಲ್ಲ. ಆ ಕಡೆ ರಸ್ತೆ ಇದೆ, ಇದು ರಸ್ತೆ ಗಾಯ್ಸ್ ಒಂದ್ ಸ್ವಲ್ಪನೂ ಕಾಣಿಸ್ತಾ ಇಲ್ಲ. ಅರಿ ನಿಧಾನಕ್ಕೆ ಹೋಗ್ಬೇಕು ನಾವ್ ಇವಾಗ.
ಫುಲ್ಲು ಟೀ ಎಸ್ಟೇಡು, ಫುಲ್ ಫಾಗು, ಸಖತ್ತಾಗಿದೆ ಮಾತ್ರ. ಇರಿ ನಾನು ಬರ್ತೀನಿ, ಆ ಫಾಗಲ್ಲಿ ಹೆಂಗ್ ಕಾಣಿಸ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಕಾಣಿಸ್ತಿದ್ದೀನಾ ನೋಡಿ, ಕೊರ್ದು ಹೋಗ್ತಾ ಇದೆ. ಆದ್ರೂ ಏನ್ ಮಾಡೋದು, ಸರಿ ಹಾಕು ಬನ್ನಿ. ಅರೆ ಇನ್ನೇನು ಟೈಮ್ ಆಯ್ತು, ಸಿಕ್ಕಾಬಟ್ಟೆ ಫಾಗ್ ಇದೆ ಇಲ್ಲಿ, ಆಗ್ತಾ ಇಲ್ಲ. ಸಂಜೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗೋಣ ಅಂತ ಇದೀವಿ. ಸೊ ರೋಡ್ ಟ್ರಿಪ್ ಹೆಂಗಿರತ್ತೆ ಅಂತ ನೋಡೋಣ, ಬನ್ನಿ ಹೋಗೋಣ. ಓಕೆ ಓಕೆ ಹೊರಟ್ವಿ ನಾವು ಊಟಿ ಬಿಟ್ಟು. ಬಟ್ ವೆದರ್ ಮಾತ್ರ ಸಕ್ಕತ್ತಾಗಿತ್ತು, ಒಂಥರ ಚಳಿ. ಆ ಸ್ಯಾರಿ ಹಾಕೊಂಡು ಗಡಗಡ ಅನಿಸ್ತಾ ಇತ್ತು. ಆದ್ರೂ ಒಂದೆರಡು ರೀಲ್ಸ್ ಮಾಡೋಣ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗೆ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಆಲ್ರೆಡಿ ನಾನು. ಸೊ ಜೀನ್ಸ್ ಹಾಕೊಂಡಿದ್ದೀನಿ, ಕಂಫರ್ಟ್ ಆಗುತ್ತೆ ಹೋಗೋಕ್ಕೆ ಅಂತ. ಇವಾಗ ಹೊರಟಿದ್ದೀವಿ. ಒಂದು 6-7 ಗಂಟೆ ಆಗ್ಬೋದು ಅನ್ಸುತ್ತೆ, ಯಾಕಂದರೆ ಸಿಕ್ಕಾಬಟ್ಟೆ ವೆದರ್ ಹೆಂಗಿದೆ ಅಂದರೆ ರೋಡೇ ಕಾಣಿಸ್ತಾ ಇಲ್ಲ, ತುಂಬಾ ಸ್ಲೋಗಿ ಹೋಗ್ಬೇಕು ಗಾಡಿ. ನಾನು ಸ್ಲೋ ಆಗೇ ಹೋಗೋಣ, ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ದೀನಿ. ಸೊ ಹೊರಟ್ವಿ. ಹೆಂಗಿತ್ತರಿ ಇವತ್ತಲ್ಲಿ ವೆದರು? ಚೆನ್ನಾಗಿತ್ತು. ಇಬ್ರು ರೀಲ್ಸ್ ಮಾಡಬೇಕು ಅದಕ್ಕೆ ಅಂತ ಆಸೆ ನನ್ಗಾಯ್ತಾ. ಬಟ್ ಅಲ್ಲಿ ಯಾರೂ ಇಲ್ಲ, ನಾವಿಬ್ಬರೇ ಬಂದಿದ್ವಲ್ಲ. ನಾನು ಇನ್ನೊಂದು ವಿಚಾರ ಹೇಳಲೇಬೇಕು ನಿಮಗೆ. ಯಾವಾಗಲೂ ನಾವು 4 ಜನ ಇರ್ತಿದ್ವಿ ಅಲ್ವಾ ಟ್ರಿಪ್ಪಿಗೆ. ಈ ಸಲ ಇಬ್ಬರೇ ಬಂದಿದ್ದೀವಿ. ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನಾನು ಶಾರ್ಟ್ಸ್ ಹಾಕಿದ್ದೆ ಮೇಘ ಸೀಮಂತದ್ದು. ಮೇಘಗೆ ಹೆಣ್ಮಗು ಆಗಿದೆ. ಸೊ ಅವ್ರು ಇವಾಗ ಬಾಣಂತನ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಅದರಲ್ಲೂ ಈ ಥರದ ವೆದರಿಗೆ ಏನಾದ್ರು ಕರ್ಕೊಬಂದರೆ ನಮಗೂ ಹೊಡೆದಾಕ್ತಾರೆ ಗ್ಯಾರಂಟಿ. ಸೊ ಅದಕ್ಕೆ ಅವರು ದಾವಣಗೆರೆಯಲ್ಲಿದ್ದಾರೆ. ಅವ್ರು ನೆಕ್ಸ್ಟ್ ಬಂದಾಗ ಎಲ್ಲರೂ ಪ್ಲ್ಯಾನ್ ಮಾಡಿ ಹೋಗಬೇಕು. ಹೋಗಿಲ್ಲ 4 ಜನ, ತುಂಬ ದಿನ ಆಯಿತು. ಸೊ ಫಸ್ಟ್ ಟೈಮ್ ಅನಿಸುತ್ತೆ ಅಲ್ಲ ರೀ ನಾವು ಮದುವೆ ಆದಮೇಲೆ ಈ ಥರ ಇಬ್ಬರೇ ಬರ್ತಾ ಇರೋದು. ಅಂದರೆ ಅವ್ರು ಬಿಟ್ಟು ಬರ್ತಾ ಇರೋದು. ಸೊ ಎಲ್ಲಾದ್ರೂ ಜೊತೆಗೆ ಹೋಗ್ತಾ ಇದ್ವಿ, ಜೊತೆಗೆ ಬರ್ತಾ ಇದ್ವಿ. ಬಟ್ ಈ ಸಲ ಅದೇ ಅವರು ಪ್ರೆಗ್ನೆಂಟ್ ಇದ್ರು, ಅವ್ರು ಬಾಣಂತಿದ್ರು. ಹಾಗಾಗಿ ಬಿಟ್ಬಿಟ್ಟು ಬಂದಿದ್ದೀವಿ. ಬಟ್ ಬೇಜಾರಾಯಿತು. ನಾವು 4 ಜನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಎಂಜಾಯ್ ಮಾಡ್ತಾ ಇದ್ವಿ. 4 ಜನ ಇದ್ರೆ, ಇಬ್ಬರೇ ಇದ್ರೆ ಏನು ಸಮಸ್ಯೆ ಅಂತ ಹೇಳ್ತೀನಿ. ನನ್ನ ಗಂಡಂಗೆ ಮಾತೇ ಬರಲ್ಲ ಗೈಸ್, ಮಾತೇ ಬರಲ್ಲ. ಅವರಾದ್ರೂ ಇದ್ದಿದ್ರೆ ಅವ್ರು ಶಿವ ಜೊತೆಗಾರು ಮಾತಾಡ್ಕೊಂಡು ಇರ್ತಾ ಇದ್ದ. ನನ್ನ ಹತ್ರ ಮಾತಾಡಿದ್ರೆ ಸಾಕು ಜಗಳ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮಾತಾಡೋಕ್ಕೂ ಹೋಗಲ್ಲ. ಸುಮ್ಮನೆ ಪಾಡಿಗೆ ನೀನು ಓಡಿಸ್ಕೊಂಡಿರು ಗಾಡಿ ಅಂತ ನಾನು ಸುಮ್ಮನೆ ಇರ್ತೀನಿ. ಸೊ ಹಂಗಾಗುತ್ತೆ. ನಾವು 4 ಜನ ಬಂದಿದ್ರೆ ಸಖತ್ತಾಗಿ ಮಜಾ ಮಾಡಿ, ಎಂಜಾಯ್ ಮಾಡಿ, ನಕ್ಕು ಹತ್ತು ಜಗಳ ಮಾಡಿ ಎಲ್ಲನೂ ಆಗಿರ್ತಿತ್ತು. ಬಟ್ ಚೆನ್ನಾಗಿರ್ತಿತ್ತು. ಬಟ್ ಈ ಸಲ ಮಿಸ್ ಮಾಡ್ಕೋತಾ ಇದ್ದೀನಿ ಗಾಯ್ಸ್, ಮಿಸ್ ಮಾಡ್ಕೊಂಡಿದ್ದೀವಿ. ಏನಾದ್ರು ಓದಕ್ಕೆ ಬಂದಾಗೆಲ್ಲ ಅಂತ ಇದ್ದೆ, ನೋಡಿದ್ಯಾ ನಾವು 4 ಜನ ಬಂದಿದ್ದಿದ್ರೆ ಹೆಂಗಿರ್ತಾ ಇತ್ತು, 4 ಜನ ಬಂದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ. ಬಟ್ ಆಗಲಿಲ್ಲ ಈ ಸಲ. ಬಟ್ ನೆಕ್ಸ್ಟ್ ಸಲ ಹೋಗೋಣ. ಬೇಗ ಬಂದಮೇಲೆ ಪ್ಲ್ಯಾನ್ ಮಾಡಿ ನಾವು ಒಂದು ರೆಸಾರ್ಟ್ಗೆ ಹೋಗೋಣ ಅಂತ ಇದ್ದೀವಿ. ಅವ್ರು ಕರ್ಕೊಂಡು ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವಂತೂ ಹೋಗ್ತೀವಿ ಪಕ್ಕ. ಸೊ ಸಿಗೋಣ, ಮತ್ತೆ 4 ಜನ ಒಟ್ಟಿಗೆ ಹೋಗೋಣ, ಮಜಾ ಮಾಡೋಣ. ಓಕೆನಾ? ಏನು ಹೇಳ್ತೀಯಾ? ಓಕೆ ಅಷ್ಟೇ. ಇದಕ್ಕೆ ಹೇಳಿದ್ದು ಯಾರು ಬರ್ತಾರೆ ಒಂದು ಜೊತೆಗೆ ಒಬ್ಬನೇ ಅಂತ. ಇವಾಗ ಅಲ್ಲಿ ತನಕ ಒಬ್ಬಳೇ ಬರಬೇಕು, ಹಂಗೆ ಆಗಿದೆ. ಈಗ ಜೊತೆಗೆ ಜೊತೆಲಿದ್ರು ಒಬ್ಬಳೇ ಹೋದಂಗೆ ಆಗುತ್ತೆ ಗಾಯ್ಸ್. ಸೊ ಫೈನಲಿ ಮುಗೀತು. ಹಂಗೂ ಹಿಂಗೂ ಹೋಗೋಣ ಬೇಡವಾ ಬಿಡು ಬೇಕು ಬೇಡ ಅನ್ಕೊಂಡು ಫೈನಲಿ ಮುಗಿಸಿದೀವಿ ನಾವು. ಇವತ್ತು ಹೋಗ್ತೀವಿ ಊರಿಗೆ. ನಾಳೆಯಿಂದ ಯಥಾವತ್ತಾಗಿ ಆಫೀಸ್ ಮನೆ. ನೋಡೋಣ. ಸದ್ಯ ನಮ್ಮದು ಇನ್ನೂ ಯಾವ ಟ್ರಿಪ್ಪು ಇಲ್ಲ. ಅದೇ ಮೇಘ ಬಂದಮೇಲೆ ರೆಸಾರ್ಟ್ಗೆ ಹೋಗಿ ಬರ್ತೀವಿ ಅಷ್ಟೇ. ಅದಾದಮೇಲೆ ಸದ್ಯಕ್ಕೆ ಎಲ್ಲೂ ಹೋಗಲ್ಲ, ಎಲ್ಲ ಬಂದ್. ನೋಡೋಣ ನೆಕ್ಸ್ಟ್ ಏನೇನು ಆಗುತ್ತೆ, ಫ್ಯೂಚರ್ ಪ್ಲ್ಯಾನ್ಸ್ ಏನು ಅಂತ. ಸೊ ಬನ್ನಿ ಇವಾಗ ನೋಡೋಣ. ಆನ್ ದ ವೇ ಏನಾದ್ರು ಒಂದು ಗೇಮ್ ಆಡ್ತಾ ಹೋಗ್ತೀನಿ. ಸುಮ್ಮನೆ ಕೂತ್ಕೊಂಡು ಹೋಗೋ ಬದಲು ಹರಿ ಜೊತೆಗೆ ಗೇಮ್ ಆಡ್ತಾ ಹೋಗ್ತೀನಿ. ಓಕೆ, ಸಿಗೋಣ ಮತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಎಸ್ಟೇಟು, ಒಳ್ಳೆ ಎಸ್ಟೇಟ್ ಇದು ನೋಡಿ. ಅಪ್ಪ ಏನ್ ಚೆನ್ನಾಗಿದೆ ಅಲ್ವಾ ಪರಿಸರ. ನಮ್ಮ KSRTC ಪರಿಸರ.
ವಾವ್ ಅನ್ಸತ್ತೆ. ಬಸ್ಗಳೆಲ್ಲ ಓಡಾಡುತ್ತೆ ಈ ರೂಟಲ್ಲಿ. ನಾವು ಬಂದಿದ್ ರೂಟಲ್ಲಿ ನೈಟ್ ಏನೋ ಇರ್ಲಿಲ್ಲ, ಚೆನ್ನಾಗಿತ್ತು. ಯಾವ್ದೋ ಬೇರೆ ರೂಟ್ ಅಲ್ಲಿ ಬಿಡಲ್ಲ ಅಂದ್ರು. ತಮಿಳ್ನಾಡು ಅವ್ರದ್ದು ರಿಜಿಸ್ಟ್ರೇಷನ್ ಇದ್ರೆ ಮಾತ್ರ ಬಿಡ್ತೀವಿ ಅಂತ ಹೇಳಿದ್ರು. ಸ್ವಲ್ಪ ಮುದ್ದು ಮಲೈ ಬರೋವರ್ಗುನು ಹಿಂಗೆ ಇರ್ಬೋದು ಮೋಸ್ಟ್ಲಿ. ಆಮೇಲೆ ಚೇಂಜ್ ಆಗುತ್ತೇನೋ ಗೊತ್ತಿಲ್ಲ. ಯಾವ ಮೇಲ್ ನಿಂತಿದ್ದೀನಿ ಗೈಸ್. ಚೆನ್ನಾಗಿದೆ ವೆದರ್. ಸನ್ ರೂಫ್ ಅಲ್ಲಿ ನಿಂತ್ಕೊಂಡ್ ವಿಡಿಯೋ ಮಾಡ್ಕೊಂಡು ಹೋಗೋದೇ ಚಂದ. ಏನೇ ನನ್ ಮುಂದೆ ಮತ್ತೊಬ್ಬ ಯಾರು ನಾನು ನಿಂತಿದ್ ನೋಡಿ ಸನ್ ರೂಫ್ ತೆಗ್ದ್ಬಿಟ್ಟು ನಿಂತ್ಕೊಂಡಿದ್ದಾರೆ. ಗಾಳಿ ಗಾಳಿ ಗಾಳಿಯೋ ಗಾಳಿಯೋ ಯವ. ಬಟ್ ಚಳಿ ಏನಾಗ್ತಾ ಇಲ್ಲ. ಹೋಗ್ತಾ ಇದ್ದೀನಿ. ಸೊ ನೋಡುವ ಎಷ್ಟೊತ್ತಿಗೆ ರೀಚ್ ಆಗ್ತೀವಂತ. 8 ಗಂಟೆ ಆಗುತ್ತೆ ನಾವು ಮೈಸೂರಿಗೆ ರೀಚ್ ಆಗೋಷ್ಟೊತ್ತಿಗೇನೆ, ಗೊತ್ತಿಲ್ಲ. ನೋಡ್ಬೇಕು ಏನಾಗುತ್ತೆ ಅಂತ. ಫೈನಲಿ ಊರ್ನೆಲ್ಲ ಬಿಟ್ಬಿಟ್ಟು ಕಾಡೊಳಗೆ ಹೋಗ್ತಾ ಇದೀವಿ. ಸಾಕು ಬೇಕಾಗೋಯ್ತು ನಿಜವಾಗ್ಲೂ ಈ ರೂಟ್. ನೈಟ್ ಬಂದಿದೆ, ಎಷ್ಟು ಚೆನ್ನಾಗಿತ್ತು. ಇದು ಯಾವ ರೂಟು? ನೈಟ್ ಇಲ್ಲಿಂದ ಆ ಕಡೆಗೆ ಇರುತ್ತಾ ಹಂಗಾದ್ರೆ? ಇದು 9 o'clock ಕ್ಲೋಸ್. ಬಟ್ ನಾವು ಬಂದಿದ್ದು ಇದೇ ರೂಟಾ? ಫುಲ್ ಫಾರೆಸ್ಟ್ ಇದ್ದಿದ್ದು ತಾನೆ. ನಾವು ಹೋಗಿದ್ದು ಆ ಕಡೆ ರೂಟ್. ಇದು ಮುದುಮಲೈ ಈ ಕಡೆ. ಸರಿ ಬಸ್ ಎಲ್ಲ ಬರುತ್ತೆ. ನಾವು ಹೋಗಿದ ಹತ್ರ ಬಸ್ ಇರ್ಲಿಲ್ಲ, ಏನಿಲ್ಲ. ಮೋಸ್ಟ್ಲಿ ಆ ಸೈಡ್ ಅಲ್ಲೂ ಇದೆ ಅನ್ಸುತ್ತೆ. ಅದೂ ಅಷ್ಟೇನೆ ಮುದುಮಲೈ. ಅಲ್ಲ, ಏರಿಯಾ ಎಲ್ಲ ಮುದುಮಲೈ ಬರುತ್ತೆ. ಬಟ್ ಇದು ರೋಡ್ ದೊಡ್ಡದು, ಇಲ್ಲಿ ಪಬ್ಲಿಕ್ ಜಾಸ್ತಿ. ಬಟ್ ಇದೇನ್ 9 o'clock ಕ್ಲೋಸ್ ಅಂತ ಇಲ್ಲ. ಆ ರೋಡ್ ಕ್ಲೋಸ್ ಅನ್ಸುತ್ತೆ, ಇದೇನ್ ಕ್ಲೋಸ್ ಇಲ್ಲ. ಏನು ಮ್ಯೂಸಿಕ್ ಹಾಕ್ಬಾರ್ದಂತೆ, ಏನೂ ಹಾಕ್ಬಾರ್ದಂತೆ. ಬೋರ್ ಹೊಡ್ಸ್ಕೊಂಡು ಹೋಗಿ ಅಂತ. ಅಯ್ಯೋ ದೇವ, ಸಾಕಾಗೋಯ್ತು. ಬರ್ತಾ ಬೋರ್ ಆಯ್ತು ಅಂತ ಅನ್ಕೊಂಡ್ವಿ. ಹೋಗ್ತಾ ಹಂಗಾಗಲ್ಲ, ಹೋಗಿದ್ದೇ ಗೊತ್ತಾಗಲ್ಲ ಅಂತ. ಅಯ್ಯೋ ಬಟ್ ವೆದರ್ ಎಷ್ಟು ಕಂಪ್ಲೀಟ್ ಚೇಂಜ್ ಆಗೋಯ್ತು ಅಂದ್ರೆ ಅದು ಫುಲ್ಲು ನಾವು ಮೇಲ್ಗಡೆ ಇದ್ವಲ್ಲ. ಸೊ ಅದಕ್ಕೆ ನೋಡೋಣ ಇವಾಗ ಪ್ರಾಣಿ ಗಿಣಿ ಏನಾದ್ರು ಸಿಗತ್ತಾ ಅಂತ. ಕಾಡೆಮ್ಮೆ 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 ಅಂತೆ ನೋಡ. ಸ್ವಲ್ಪ ಸಿಗ್ಬೋದು. ಹುಲಿ ಸಿಂಹ ಚಿರತೆಗಳೆಲ್ಲ ಸಿಕ್ಕರೆ ಬೇಟೆ ಆಡ್ಕೊಂಡು ಹೋಗೋದೆ. ಚೆನ್ನಾಗಿದಾವೆ ಜಿಂಕೆಗಳು ನೋಡಿ ಅಲ್ಲಿ. ವಾವ್ ಸೂಪರ್ ಆಗಿದೆ. ಆರಾಮಾಗಿ ಆಟ ಆಡ್ತಾ ಇದ್ದಾವೆ. ಎಲ್ಲಿ ಆನೆ ಇದೆ. ಸಾಕಿದ್ದ ಆನೆನಾ? ಕರ್ಕೊಂಡು ಹೋಗ್ತಾ ಇದಾರಲ್ಲ, ಸಾಕಿರೋ ಆನೆ ಅಂತ. ಇದಿರ್ಬೇಕು. ಬಿಡಾರ 2 ಆನೆ. ಆನೆ ಬಿಡಾರ. ಎಷ್ಟೊಂದು ಆನೆಗಳಿದೆ. ಸನ್ ರೂಫ್ ತೆಗ್ದ್ಬಿಟ್ಟು ಮೇಲೆ ಹೋಗ್ಬೋದಾಯ್ತು. ಮತ್ತೊಂದು ಆನೆ ನೋಡಿ ಇಲ್ಲಿ. ಇದು ಕಾಡಾನೆ ಅನ್ಸುತ್ತೆ. ಓ ಆನೆ ಯಬ್ಬಾ, ಈ ಕಡೆ ಬರ್ತೈತಿ, ಈ ಕಡೆ ಬರ್ತೈತಿ. ವಾವ್, ಹೋಗ್ತೀನಿ. ಹೋಗು. ನೋಡಿ ನೋಡಿ ಆನೆ. ಯಬ್ಬಾ, ಹಾಯ್ ಹಾಯ್ ಮಾಡಿ. ಇಲ್ಲೊಂದು ನವಿಲು, ಇಲ್ಲೊಂದು ನವಿಲು. ಹಾ ನವಿಲೆ ನವಿಲೆ. ಓ ಆನೆಯಿಂದ ದಾಟಿಸ್ತಿದ್ದಾರೆ. ಇದೆಲ್ಲ ಸಾಕಾನೆ ಅನ್ಸುತ್ತೆ. ಯಬ್ಬಾ ತಿರುಗ್ಬೇಡಪ್ಪ. ಏನ್ ಸಖತ್ತಾಗಿ ಹೋಗ್ತಾ ಇದೆ. ಬಾಯ್ ಸಲಾಗ. ನೋಡಿ ಆನೆಗಳು, ಬರೀ ಆನೆಗಳೇ ಇದಾವೆ. ಜಿಂಕೆ ಆನೆ ಇಲ್ಲಿ ನೋಡು, ರೋಡ್ ದಾಟುತ್ತಾ ಅಂತ. ತಿರುಗ್ಸ್ ಮೊಬೈಲ್ ನಾವು.
ಫೈನಲಿ ನಾವು ರೀಚ್ ಆಗಿದ್ದೀವಿ ನಮ್ಮ ಕರ್ನಾಟಕ ಬಾರ್ಡರ್ಗೆ. ತಮಿಳ್ನಾಡಿಗೆ ಧನ್ಯವಾದಗಳನ್ನು ಹೇಳಿ ವೆಲ್ಕಮ್ ಟು ಕರ್ನಾಟಕ. ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್. ಇಡೀ ಕರ್ನಾಟಕ ಅಂದ ತಕ್ಷಣ ಎಷ್ಟು ಖುಷಿ ಆಗುತ್ತಂತೆ. ಇಲ್ಲೂ ಚೆಕಿಂಗ್ ಈಗ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ದು ಬಂಡೀಪುರ ಟೈಗರ್ ರಿಸರ್ವ್. ಓಕೆ, ನೋಡಿ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತು ಬೇಕಂತ ನೋಡ್ಬೇಕೀಗ. ಹಾಯ್, ನಾವು ಮನೆಗೆ ಬಂದಿದ್ದೀವಿ. ಟೈಮು 11:20 ತುಂಬ ಮಳೆ ಬಂದಿತ್ತು, ಸಿಕ್ಕಾಪಟ್ಟೆ ಜರ್ನಿ ಅಂತ ಅನ್ನಿಸ್ತು. ಟಯರ್ಡ್ ಆಗಿತ್ತು. ಆದರೆ ಮನೆಗೆ ಬಂದು ನೋಡಿದ್ರೆ ಒಂದು ಸರ್ಪ್ರೈಸ್. ಲೈಟ್ ಆಫ್ ಮಾಡಿ ತೋರಿಸ್ತೀನಿ ಸರ್ಪ್ರೈಸ್ನ. ನೋಡಿ, ಹಿಂದೆ ಏನೋ ತೋರಿಸ್ತೀನಿ. ಹಾರ್ಟ್ ಬೇರೆ ಬರ್ದಿದ್ದಾರೆ, ಬಲೂನ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ, ನನ್ನ ಮೈದ್ನ ನೋಡಿ ಹಿಂಗಿದೆ. ಕೇಕ್ ಎಲ್ಲ ಹಾಕ್ತಾ ಇದ್ದಾರೆ ಇವಾಗ. ಹಾಕು ಸಂತು ಲೈಟು, ನೋಡಿ ಹೆಂಗಿದೆ, ಚೆನ್ನಾಗಿದೆಯಾ? ಹಾರ್ಟ್ ಚೆನ್ನಾಗಿದೆ ನೋಡಿ, ಹಾರ್ಟ್ ಹಿಂಗ್ ಬರ್ತೀನಿ ಹಾರ್ಟ್ಗೆ. ಚೆನ್ನಾಗಿದೆ. ಸೊಟ್ಟಪಟ್ಟ ಏನು ಬರ್ದಿಲ್ಲ, ಚೆನ್ನಾಗಿ ಬರ್ದವ್ರು. ನೋಡಿ ಗಾಯ್ಸ್, ಬೋ ಬಾ 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 ಬಾ, ಹಾರ್ಟ್ ಎಲ್ಲ ಹಾಕಿ ಕೇಕ್ ಎಲ್ಲ ತಗೊಬಂದವ್ರೆ. ಕೇಕ್ ತೋರಿಸ್ತೀನಿ. ಕೇಕ್ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ವರುಣ್, ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು. ನಗಾಡ್ತೀಯಲ್ಲ, ಹೇಳು. ಕೇಕ್ ಕಟ್ಬಿಡ್ವಾ ಸರ್? ನೋಡಿ ನೋಡಿ ನೋಡಿ, ಹ್ಯಾಪಿ ಆನಿವರ್ಸರಿ. ಚೆನ್ನಾಗಿದೆ, ಥ್ಯಾಂಕ್ ಯು. ಕೇಕ್ ನೋಡಿ ಹೆಂಗ್ ಮಾಡ್ಸಿದಾರಂತ. ಪ್ರಪೋಸು, ಹುಡ್ಗ ಪ್ರಪೋಸ್ ಮಾಡೋದಾಕ್ಬೇಕು ತಾನೆ, ಹುಡುಗಿ ಪ್ರಪೋಸ್ ಮಾಡೋದಾಕಿದೀರಾ? ಚೆನ್ನಾಗಿದೆ, ಚೆನ್ನಾಗಿದೆ ಕೇಕ್. 3 years ಕಂಪ್ಲೀಟ್. ಯಾವ್ದೋ ವ್ಲಾಗಲ್ಲಿ 2 years ಕಂಪ್ಲೀಟ್ ಅಂದ್ಬಿಟ್ಟಿದೀನಿ ನಾನು. ದಯಮಾಡಿ ಕ್ಷಮೆ ಇರ್ಲಿ. ಅದೇನು ಅಂದ್ರೆ ಗೊತ್ತಾಗ್ತಾ ಇಲ್ಲ, ದಿನಗಳು ಹೋಗ್ತಾ ಇರೋದು, ಅದಕ್ಕೆ. ಹೆಂಗಿದೆ? ಚೆನ್ನಾಗಿದೆ. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು. ಯಾರಿಗೆ ಹೇಳ್ತಾ ಇದ್ಯಾ? Happy anniversary, both of you. Happy anniversary. Happy anniversary. Happy anniversary. ಒಂದ್ರಲ್ಲಿ ತೆಗೆದ ಟೂನವನ್ನ ಯಾವ ಚೆನ್ನಾಗಿ ಬರ್ತದೆ ತಿನ್ಸದೆ ಮೇಡಮ್. ದೇವ್ರ ಫೋಟೋ ಎಲ್ಲ ಬರ್ತದೆ, ಡೋರ್ ಹಾಕ್ಬೇಕಾಯ್ತು. ಓಕೆ, ಇದು ನಮ್ಮ ಡೆಕೋರೇಷನ್. ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ವಿಡಿಯೋ ಒಂದು ಮಾಡಿದರು, ಅದನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಗೊತ್ತಿರಲಿಲ್ಲ ಅಲ್ಲ, ನಾವು ಅಂದ್ಕೊಂಡ್ವಿ ಲೇಟಾಗಿದೆ, ಸುಮ್ಮನೆ ಹೋಗಿ ಊಟ ತೊಗೊಂಡಿದ್ವಿ ಪಾರ್ಸಲ್.
ಆದರೆ ತಿನ್ನೋಣ ಇಲ್ಲಾಂದರೆ ಹಾಗೆ ಮಲ್ಕೊಳ್ಳೋಣ ಅಂತ. 11:30 ಆಗಿತ್ತು, ಮಳೆ ಬೇರೆ ಬರ್ತಾಯಿತ್ತು, ತಲೆ ನೋವ್ತಾಯಿತ್ತು, ಜರ್ನಿ ಮಾಡಿ ಒಂಥರ ಫ್ರಸ್ಟ್ರೇಟ್ ಆದಂಗೆ ಆಗ್ಬಿಟ್ಟಿದ್ವಿ. ಸೊ ಇಲ್ಲಿ ಬಂದು ಇದನ್ನ ನೋಡಿದಾಗ ಸಖತ್ತು ಸರ್ಪ್ರೈಸ್ ಆಯಿತು. ವಾವ್ ಅಂತ ಅನ್ನಿಸ್ತು. ಸೊ ಎಫರ್ಟ್ ಹಾಕಿ ಬಲೂನ್ಸ್ ಎಲ್ಲ ತಂದು ಡೆಕೋರೇಷನ್ ಮಾಡಿದ್ದಾರೆ. ಕೇಕ್ ಕೂಡ ತುಂಬಾ ಚೆನ್ನಾಗಿತ್ತು, ಕಸ್ಟಮೈಸ್ ಮಾಡಿಸಿದ್ರು ಪ್ರಪೋಸ್ ಮಾಡೋ ಥರದಲ್ಲಿ. ಅದು ನಾನು ಅಲ್ಲೆಲ್ಲ ಹಾಕಿದ್ದೀನಿ, ನೀವು ನೋಡಿರ್ತೀರ. ಸೊ ತುಂಬ ಖುಷಿ ಆಯಿತು. ಮನೆಗೆ ಬಂದ ತಕ್ಷಣ ಒಂಥರ ಫೀಲೇ ಬೇರೆ ಥರ ಆಗೋಯಿತು. ಸುಸ್ತೆಲ್ಲ ಹೋಗ್ಬಿಡ್ತು, ಮಾಯ ಆಗೋಗ್ಬಿಡ್ತು ಇದನ್ನು ನೋಡಿ, ಸೆಲೆಬ್ರೇಷನ್ ನೋಡಿ. ಸೊ ಇದಕ್ಕೆ ಎಫರ್ಟ್ ಹಾಕಿದಂಥ ನನ್ನ ತಮ್ಮ ವರುಣ್ ಹಾಗೆ ನನ್ನ ಮೈದುನ ಸಂತೋಷ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸೊ ಹಾರ್ಟ್ ಎಲ್ಲ ಮಾಡಿದ್ದಾರೆ ನೋಡಿ. ನಮಗೆ ಇಷ್ಟೆಲ್ಲ ಎಫರ್ಟ್ ಹಾಕ್ತಾರೆ ಅಂದರೆ ಮುಂದೆ ಫ್ಯೂಚರ್ಗೆ, ಅವ್ರವ್ರ ಫ್ಯೂಚರ್ಗೆ ಇನ್ನೆಷ್ಟು ಎಫರ್ಟ್ ಹಾಕ್ಬೇಡ ಅನ್ನೋದನ್ನು ಲೆಕ್ಕ ಹಾಕಿ ಗೈಸ್, ಲೆಕ್ಕ ಹಾಕಿ. ಸೊ ಬಂದ್ವಿ, ಲೇಟ್ ಆದರೂ ಪರವಾಗಿಲ್ಲ, ಪಾಪ ನಮಗೋಸ್ಕರ ಕಾಯ್ತಾಯಿದ್ರು. ನಾನೆಲ್ಲೋ 6 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ, ಆಮೇಲೆ 7 ಗಂಟೆ ಆಗ್ಬೋದು ಅಂತ ಹೇಳಿದೆ. ಬಟ್ ಅಲ್ಲಿ ನಮಗೆ ರೂಟೆಲ್ಲ ಆ ಕಡೆ ಈ ಕಡೆ ಎಲ್ಲ ಆಗೋಗಿ ಲೇಟಾಗಿ ಹೋಗ್ಬಿಡ್ತು. ಯಾಕಂದರೆ ಆ ಕಡೆಯಿಂದ ತಮಿಳ್ನಾಡು ಏನು ಹೇಳ್ತಾರೆ, ರಿಜಿಸ್ಟ್ರೇಷನ್ ಇದ್ದವ್ರಿಗೆ ಮಾತ್ರ ಬಿಡೋದು ಅಂತ ಹೇಳಿದ್ರು. ನಾವು ಸುತ್ತಾರ್ಕೊಂಡು ಬಂದಿದ್ದರಿಂದಾಗಿ ನಮಗೆ ಸ್ವಲ್ಪ ಲೇಟ್ ಆಯಿತು. ಸೊ ಬರೋಷ್ಟೊತ್ತಿಗೆ 11:30 ಆಯಿತು. 3-4 ಅವರ್ ಲೇಟಾಗೋಯಿತು ನಾನು ಹೇಳಿದ್ದಕ್ಕಿಂತ. ಅಲ್ಲಿವರೆಗೂ ಕಾದು ಸರ್ಪ್ರೈಸ್ ಕೊಟ್ಟು ಸೆಲೆಬ್ರೇಷನ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು. ಓಕೆ ಗಾಯ್ಸ್, ಇದು ನಮ್ಮ ವಿಡಿಯೋ ನೋಡಿ. ಟ್ರಿಪ್ಪಿಂದ ಬಂದ ತಕ್ಷಣ, ಡೋರ್ ಓಪನ್ ಮಾಡಿದ ತಕ್ಷಣ ಸರ್ಪ್ರೈಸ್ ಆಗಿ ರೆಡಿ ಮಾಡಿದ್ದಾರೆ. ಸಂತು ಹಾಗೆ ವರ್ಣ, ಅವರಿಗೆ ಅಪ್ರಿಷಿಯೇಟ್ ಮಾಡಬೇಕು, ಥ್ಯಾಂಕ್ಸ್ ಹೇಳಬೇಕು. ಪಾಪ 6 ಗಂಟೆಯಿಂದನೇ ಮಾಡಿಬಿಟ್ಟಿದ್ದಾರೆ. ನಾವು 7 ಗಂಟೆಗೆ ಬರ್ತೀವಿ ಅಂತ, ನಾವು 11 ಗಂಟೆಗೆ ಬಂದಿದ್ದೀವಿ. ಬಿಕಾಸ್ ಮಳೆ, ಟ್ರಾಫಿಕ್ಕಿಂದ. ಮತ್ತು ಖುಷಿ ಆಯಿತು ಬಂದಾಗ. ಇದೆಲ್ಲ ಡೆಕೋರೇಷನ್ ಎಲ್ಲ ನೋಡಿ, ಅದರಲ್ಲೂ ಫ್ಲವರು, ಹಾರ್ಟ್, ಕೇಕ್ ಎಲ್ಲದು ನೋಡಿ ತುಂಬ ಖುಷಿ ಆಯಿತು. ಸೊ ನಮ್ಮ 3ನೇ ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಮೆಮೊರಬಲ್ ಆಗಿ ಮಾಡಿದಂತಹ ಸಂತೋಷ್ ಹಾಗೆ ವರುಣ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದು ಲಾಸ್ಟ್ ಟ್ರಿಪ್ಪು, ಜರ್ನಿ, ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲನೂ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು. ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವ್ರಿಗೂ ಕೂಡ ಧನ್ಯವಾದಗಳು. ಓಕೆ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು.